ಆಕೆ ರೀಲ್ಸ್ ರಾಣಿ, ಆತ ಖ್ಯಾತ ಜ್ಯೋತಿಷಿ. ಇವರಿಬ್ಬರ ಮಧ್ಯೆ ಬೆಸೆದ ಸಂಬಂಧ ಓರ್ವನ ಹೆಣ ಉರುಳಿಸಿದೆ. ಭಾವನ ಕೊಂದು ಕಾಲ್ಕಿತ್ತಿದವಳಿಗೆ ಊರಿನವರೇ ಧರ್ಮದೇಟು ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ 7 ಆರೋಪಿಗಳನ್ನ 8 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದು ಆಗುತ್ತೆ ಅಂತಾರೆ. ಈ ಮಾತು 100ಕ್ಕೆ 100 ಸತ್ಯ. ಯಾಕಂದ್ರೆ ಮೈಕೈ ತುಂಬಿಕೊಂಡು ರಂಗಬಿರಂಗಿ ಆಟ ಆಡ್ತಿದ್ದವಳು ತನ್ನ ಮೈಮಾಟದಲ್ಲೇ ಎಲ್ಲರ ಕಣ್ಣು ಕುಕ್ತಿದ್ದಳು. ಇವಳದ್ದು ನೊಂದ ಹೃದಯ ಅಂತೆ. ಇಷ್ಟು ದಿನ ಪ್ರೀತಿ ಗೀತಿ ಮಾಡಿದ್ದು ಸಾಕಾಯ್ತಂತೆ. ಇನ್ಮೇಲೆ ಏನಿದ್ರೂ ಮನಿ, ಕಾಸೊಂದೇ ಪ್ರಾಣ ಅಂತ ವೇದಾಂತ ಬರ್ಕೊಂಡಿದ್ದವಳು ಒಳ್ಳೆ ಕಾಸಿದ್ದ ಪ್ರಾಪರ್ಟಿಗೆ ಕೈ ಹಾಕಿದ್ಲು. ಅಂಗೈ ನೋಡಿ ಭವಿಷ್ಯ ಹೇಳುತ್ತಿದ್ದ ಗುರೂಜಿಗೆ ಇವಳ ಕೈ ಮುಟ್ತಿದ್ದಂತೆ ಕರೆಂಟ್ ಪಾಸ್ ಆಗಿತ್ತು ಅನ್ಸುತ್ತೆ. ಅವತ್ತು ಆಂಟಿಯ ಮೋಹದಲ್ಲಿ ಲಾಕ್ ಆದ ಗುರೂಜಿ ಇವತ್ತು ಕಂಬಿ ಹಿಂದೆ ಲಾಕ್ ಆಗಿದ್ದಾನೆ. ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ಆಂಟಿ ಸಹವಾಸ ಮಾಡಿ ಗುರೂಜಿ ಕೆಟ್ಟೋಗಿದ್ದಾನೆ. ಇಷ್ಟು ದಿನ ಅಂಗೈಯಲ್ಲೇ ಮಧುಮಾಸ ತೋರಿಸ್ತಿದ್ದವಳು ಮುದ್ದೆ ಮುರಿಯಂಗೆ ಮಾಡಿದ್ಲಲ್ಲ ಶಿವ ಅಂತ ಕಮಲಾಕರ ಭಟ್ಟ ಒಂದೇ ಕಣ್ಣಲ್ಲಿ ಕಣ್ಣೀರಿಡ್ತಿದ್ದಾನೆ. ಸುಪನಾತಿ ಸುಚಿತ್ರ ಎತ್ತಿದ್ದಳು ಯಮರೂಪಿ ಅವತಾರ. ಚಾಕು ಚುಚ್ಚಿ ಹೊರಟವರಿಗೆ ಜನ ಕೊಟ್ಟಿದ್ರು ಧರ್ಮದೇಟು. ಇವಳು ಮಾಡೋ ರೀಲ್ಸ್ಗೂ ಇವಳು ಬ್ಯಾಕ್ಗ್ರೌಂಡ್ಗೂ ಒಂದಕ್ಕೊಂದು ಹೋಲಿಕೆಯೇ ಇಲ್ಲ ಬಿಡಿ. ಯಾಕಂದ್ರೆ ಮೈ ಕೈ ತೋರಿಸ್ಕೊಂಡು ಲಿಪ್ಸಿಂಕ್ ಮಾಡುತ್ತಿದ್ದವಳು ಯಮಸ್ವರೂಪಿಣಿಯಾಗಿದ್ದಾಳೆ. ಪಡ್ಡೆಗಳ ಪಾಲಿನ ಆಟಮ್ ಬಾಂಬ್ ಅನ್ನಿಸ್ಕೊಂಡವಳು ತಾಳಿ ಕಟ್ಟಿದ ಗಂಡನಿಗೆ ಮುಹೂರ್ತ ಇಟ್ಟಿದ್ಲು. ಆದ್ರೆ ಹೆಣ ಉರುಳಿದ್ದು ಮಾತ್ರ ಅಮಾಯಕ ಭಾವನದ್ದು. ಹೀಗಾಗಿ ಇಷ್ಟು ದಿನ ಇವಳ ಹಸಿ ಬಿಸಿ ಅವತಾರ ನೋಡಿ ಇನ್ಸ್ಟಾಗ್ರಾಂನಲ್ಲಿ ಚಿನ್ನಾರನ್ನ ಅಂತ ಕಮೆಂಟ್ ಹಾಕ್ತಿದ್ದವರು ಈಗ ಪತ್ರಗುಟ್ಟಿ ಹೋಗಿದ್ದಾರೆ. ಶಿವ ಇವಳು ಇಂಥ ಮಾಯಾಂಗಿಣಿನ ಅಂತ ಬೆಚ್ಚಿ ಬಿದ್ದಿದ್ದಾರೆ. ಒಂದೊಂದೇ ಚಪ್ಪಲಿ ಏಟು ಬೀಳ್ತಿದ್ರು ಆಂಟಿ ಮಾತ್ರ ಕಮಕ್ಕಿಮಿಕ್ ಅಂತಿಲ್ಲ. ಬಿಡಬೇಡಿ ಅವಳನ್ನ, ಚಪ್ಪಲಿಯಲ್ಲಿ ಹೊಡೀರಿ, ಬೆಂಕಿ ಹಾಕಿ ಅಂತ ಹೇಗೆ ರೊಚ್ಚಿಗೆದ್ದಿದ್ದಾರೆ ನೋಡಿ. ಇನೋವಾ ಕಾರ್ನಲ್ಲಿ ಬಂದವಳಿಗೆ ಸಿಕ್ಕವರೆಲ್ಲ ಧರ್ಮದೇಟು ಕೊಟ್ಟಿದ್ದಾರೆ. ಆದರೂ ಇವಳ ತಲೆಗೇರಿದ ಮದ ಇಳಿದಿಲ್ಲ. ರಕ್ತದ ರುಚಿ ನೋಡಿ ಬಂದವಳಿಗೆ ರಸ್ತೆ ಮಧ್ಯೆಯೇ ಊರಿನವರು ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ಭಾವನ ಕೊಂದು ಬಂದವಳಿಗೆ ಧರ್ಮದೇಟು. ರೊಚ್ಚಿಗೆದ್ದ ಜನ, ಭಟ್ರ ಕಾರು ಪೀಸ್ ಪೀಸ್. ಗುರೂಜಿಯ ಮೋಹಕ್ಕೆ ಬಿದ್ದವಳು ಗಂಡ ಮಕ್ಕಳನ್ನೇ ಮರೆತು ನಿಂತಿದ್ಲು. 4 ತಿಂಗಳ ಹಿಂದೆ ಮನೆ ಬಿಟ್ಟು ಹೋಗಿ ಕಳ್ಳಾಟ ಶುರು ಮಾಡಿದ್ದಳು. ಯಾವಾಗ ಹೆತ್ತವಳ ಕಾಮಪುರಾಣವನ್ನ ಮಗಳೇ ಬಿಚ್ಚಿಟ್ಲೋ ನಖಶಿಕಾಂತ ಉರಿದು ಹೋಗಿದ್ದಾಳೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಗಂಡನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತ ಗ್ಯಾಂಗ್ ಕಟ್ಕೊಂಡು ಬಂದಿದ್ಲು. ಇಳಿ ಸಂಜೆ ಹೊತ್ತಲ್ಲಿ ಗಂಡನ ಮನೆಗೆ ನುಗ್ಗಿ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ್ರು. ಈ ವೇಳೆ ಅಡ್ಡ ಬಂದ ಬಾವ ವಸಂತ್ ನಾಯ್ಕ್ಗೆ ಚಾಕು ಚುಚ್ಚಿದ್ರು. ಇದರ ಪರಿಣಾಮ ಸ್ಥಳದಲ್ಲೇ ಕುಸಿದು ಬಿದ್ದ ವಸಂತ್ ನಾಯ್ಕ್ ಅಲ್ಲೇ ಪ್ರಾಣ ಚೆಲ್ಲಿದ್ರು. ಯಾವಾಗ ಈ ವಿಷಯ ಊರಲ್ಲೆಲ್ಲ ಗೊತ್ತಾಯ್ತೋ ಜನ ರೊಚ್ಚಿಗೆದ್ದಿದ್ದಾರೆ. ಕಾರ್ನಲ್ಲಿದ್ದ ಅಪ್ಪ ಮಗಳನ್ನ ಲಾಕ್ ಮಾಡಿಕೊಂಡು ನಡುಬೀದಿಯಲ್ಲೇ ಧರ್ಮದೇಟು ಕೊಟ್ಟಿದ್ದಾರೆ. ಭಾವನ ಹೆಣ ಉರುಳಿಸಿ ಹೋಗ್ತಿದ್ದವಳನ್ನ ದಾರಿಯಲ್ಲೇ ಲಾಕ್ ಮಾಡಿಕೊಂಡವರು ತಲೆಗೊಬ್ಬರಂತೆ ಧರ್ಮದೇಟು ಕೊಟ್ಟಿದ್ರು. ಸುಚಿತ್ರ ಹಾಗೂ ಲೋಕನಾಥ್ಗೆ ಮನಸ್ಸೋ ಇಚ್ಛೆ ಥಳಿಸಿದ್ರು. ಅಷ್ಟೇ ಅಲ್ಲ, ಕಮಲಾಕರ್ ಭಟ್ ಮಾಲೀಕತ್ವದ ಇನೋವಾ ಕಾರನ್ನು ಸಹ ಪುಡಿ ಮಾಡಿದ್ರು. ಈ ವೇಳೆ ಪೊಲೀಸರು ಎಂಟ್ರಿ ಕೊಟ್ಟಿದ್ದರಿಂದ ನಡೆಯಬೇಕಿದ್ದ ದೊಡ್ಡ ಅನಾಹುತ ತಪ್ಪಿತ್ತು.
ಇಷ್ಟಾದ್ರೂ ಕೂಡ ಸ್ಥಳೀಯರ ಆಕ್ರೋಶ ಕಮ್ಮಿಯಾಗಿರಲಿಲ್ಲ. ಸಿದ್ದಾಪುರ ಪೊಲೀಸ್ ಠಾಣೆ ಮುಂದೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ರು. $1 ಕೋಟಿ ಪರಿಹಾರಕ್ಕೆ ಮೃತ ವಸಂತ್ ಕುಟುಂಬ ಪಟ್ಟು. ವಸಂತ್ ನಾಯ್ಕ್ ಕೊಲೆಗೆ ಕಾರಣವೇ ಕಮಲಾಕರ್ ಭಟ್ ಅಂತ ಮೃತ ವಸಂತ್ ನಾಯ್ಕ್ ಕುಟುಂಬಸ್ಥರು ರೊಚ್ಚಿಗೆದ್ದಿದ್ದಾರೆ. ಸುಚಿತ್ರಾ ಜೊತೆಗಿನ ಅಕ್ರಮ ಸಂಬಂಧವೇ ಈ ಕೊಲೆಗೆ ಕಾರಣ. ಹೀಗಾಗಿ ಇವರಿಬ್ಬರೇ 1 ಕೋಟಿ ಪರಿಹಾರ ನೀಡಬೇಕು. ಅಲ್ಲದೆ ಕಮಲಾಕರ್ ಭಟ್ರಿಗೆ ಸಿದ್ದಾಪುರ ಭಾಗದಲ್ಲಿ ಸಾಕಷ್ಟು ಆಸ್ತಿ ಇದೆ, ಕೋಟಿ ಹಣ ಮಾಡಿದ್ದಾರೆ. ಹೀಗಾಗಿ 1 ಕೋಟಿ ಪರಿಹಾರ ಕೊಡಲೇಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅದು ವೈಯಕ್ತಿಕ ಕೊಲೆ ಆಗಿರೋದು. ಸ್ವಾಮೀಜಿಯಿಂದ ನಮಗೆ ಪರಿಹಾರ ಬೇಕು, ಸರ್ಕಾರದಿಂದ ಪರಿಹಾರ ಬೇಡ ನಮಗೆ. ಸ್ವಾಮೀಜಿಯಿಂದನೇ 1 ಕೋಟಿ ರೂಪಾಯಿ ಮಕ್ಕಳಿಗೆ ಪರಿಹಾರ ಬೇಕು. 100 ಕೋಟಿ ಹೊರಸ್ತಾರ ಅವನಿಂದನೇ ಪರಿಹಾರ ಬೇಕು ನಮಗೆ. ಸಿದ್ದಾಪುರದಲ್ಲಿ 2.5 ಕೋಟಿ 2 ತಿಂಗಳಿಂದ ಆಸ್ತಿ ಇದೆ. 2 ತಿಂಗಳಿಗೆ ಖರೀದಿ ಮಾಡಿದ್ದಾನೆ. 200 ಕೋಟಿ ಆಸ್ತಿಯನ್ನು ನಮ್ಗೆ ಅವನಿಂದನೇ ಪರಿಹಾರ ಬೇಕು, ಸರ್ಕಾರದಿಂದೆಲ್ಲ ಬೇಡ ನಮ್ಗೆ. ಅವನ ಆಸ್ತಿನ ಮುಟ್ಗೋಲ್ ಹಾಕಿ ನಮ್ಗೆ ಅವನಿಂದನೇ ಪರಿಹಾರ ಕೊಡಿಸೋಂಥ ವ್ಯವಸ್ಥೆ ನೀವು ಮಾಡಬೇಕು. ಕಮಲಾಕರ್ ಭಟ್ರ ಪುರಾಣ ರಾಜಕೀಯ ಹಂಗಾಮ. ಒಂದು ಕಡೆ ಕೊಲೆ ಪುರಾಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ರೆ, ಮತ್ತೊಂದು ಕಡೆ ರಾಜಕೀಯ ಹಂಗಾಮವೂ ಜೋರಾಗಿದೆ. ಕೊಲೆ ಪ್ರಕರಣದಲ್ಲಿ ಕಮಲಾಕರ್ ಭಟ್ ಬಂಧನವಾಗ್ತಿದ್ದಂತೆ ಕಾಂಗ್ರೆಸ್ ನಾಯಕ BK ಹರಿಪ್ರಸಾದ್ ಕಿಡಿಕಾರಿದ್ದಾರೆ. ಕೆಲವರು ಸ್ವಯಂ ಘೋಷಿತ ಸಜ್ಜನರು, ಸ್ವಯಂ ಘೋಷಿತ ಸಂಪ್ರದಾಯಸ್ಥರು, ಸ್ವಯಂ ಘೋಷಿತ ಸಂಸ್ಕಾರಸ್ಥರು, ಇವರ ಸಂಬಂಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಜ್ಯೋತಿಷ್ಯ ಪಾರ್ಟಿ ಅಧ್ಯಕ್ಷಂದು, ಒಬ್ಬ ಪಾರ್ಟಿ ಸ್ವಯಂ ಘೋಷಿತ ಸಜ್ಜನ ಅಂತ ಅವನ ಫೋಟೋ ಎಲ್ಲರದು ಬಂದಿದೆ. ಆದ್ರಿಂದ ಇವರೆಲ್ಲ ಬೆಂತಟ್ಟಿರೋದ್ರಿಂದಾನೇ ಈ ಮಟ್ಟಕ್ಕೆ ಹೋಗೋದು, ಕೊಲೆ ಮಾಡೋ ಮಟ್ಟಕ್ಕೆ ಹೋಗಬಾರ್ದು. ಯಾವಾಗ ಇದು ದೊಡ್ಡ ಸುದ್ದಿ ಆಯ್ತು, ನ್ಯೂಸ್ 18 ಕನ್ನಡಕ್ಕೆ ಶಾಸಕ ಸುರೇಶ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಮಲಾಕರ್ ಭಟ್ರನ್ನ 7 ವರ್ಷದ ಹಿಂದೆ ಭೇಟಿ ಮಾಡಿದ್ದೆ, ಅದು ಕೇವಲ 1 ನಿಮಿಷದ ಭೇಟಿಯಷ್ಟೇ. ಈ ರೀತಿ ತೇಜೋವಧೆ ಮಾಡಬಾರದು ಅಂತ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ನನ್ನ ಚಾರಿತ್ರ್ಯವನ್ನೇ ಪ್ರಶ್ನೆ ಮಾಡೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಾನು ಕೊಲೆಗಡಕ ಅನ್ನೋ ರೀತಿಯಲ್ಲಿ ಇವತ್ತು ಹರಿಪ್ರಸಾದ್ ಅವರು ಮಾತಾಡಿರೋದು ನನಗೆ ಅವ್ರ ಬಗ್ಗೆ ಕನಿಕರ ಬರುತ್ತೆ. ಒಟ್ನಲ್ಲಿ ಆಂಟಿ ಸಂಘಕ್ಕೆ ಬಿದ್ದ ಗುರೂಜಿ ಕಂಬಿ ಹಿಂದೆ ಸೇರಿದ್ದು ಪರಪುರುಷನ ಮೋಹಕ್ಕೆ ಭಾವನನ್ನೇ ಕೊಂದವಳು ಮುದ್ದೆ ಮುರಿಯುವಂತಾಗಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ. ಆತ ಊರಲ್ಲಿ ಜ್ಯೋತಿಷ್ಯ ಹೇಳೋ ಕೆಲಸ ಮಾಡ್ಕೊಂಡಿದ್ದ. ಬೆಳಗ್ಗೆ ದೇವರ ಪೂಜೆ ಮಾಡ್ತಿದ್ದವ, ಸಂಜೆ ಆಗ್ತಿದ್ದಂತೆ ಜ್ಯೋತಿಷ್ಯ ಹೇಳ್ತಿದ್ದ. ಹೀಗಾಗಿ ಈತನ ಬಳಿ ಕಷ್ಟ ಹೇಳ್ಕೊಂಡು ಬಂದ ಹೆಣ್ಮಗಳು ಈಗ ಕಣ್ಣೀರಿಡ್ತಿದ್ದಾಳೆ. ದೋಷ ಪರಿಹಾರ ಮಾಡ್ತೀನಿ ಅಂತ ಹೆಣ್ಮಗಳ ಬದುಕನ್ನೇ ನುಚ್ಚು ನೂರು ಮಾಡಿದ್ದಾನೆ. He raped the victim 2-3 times. ಜ್ಯೋತಿಷ್ಯ ಹೇಳ್ತೀನಿ ಎಂದ, ಯುವತಿಯ ಹುರಿದು ಮುಕ್ಕಿದ. ಅರ್ಚಕನ ಕಾಮದಾಟ, ಹೆಣ್ಮಗಳ ಬದುಕೆ ಸರ್ವನಾಶ. ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಪುರಾಣ ಪ್ರಸಿದ್ಧವಾದದ್ದು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿದ್ದು ಸುಳ್ಳಾಗಲ್ಲ ಅಂತಾನು ಪುರಾಣಗಳು ಹೇಳುತ್ತವೆ. ರಾಜ ಮಹಾರಾಜರ ಕಾಲದಲ್ಲೇ ಜ್ಯೋತಿಷ್ಯಕ್ಕೆ ದೊಡ್ಡ ಸ್ಥಾನವಿತ್ತು. ಹೀಗಾಗಿಯೇ ಇವತ್ತಿಗೂ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸನಾತನ ಧರ್ಮದಲ್ಲಿ ಮಹತ್ವದ ಸ್ಥಾನವಿರೋದು. ಆದ್ರೀಗ ಇದನ್ನೇ ಕೆಲವರು ಬಂಡವಾಳ ಮಾಡಿಕೊಂಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಜ್ಯೋತಿಷಿಗಳು ಹುಟ್ಕೊಂಡಿದ್ದು ಅಂಗೈಯಲ್ಲೇ ಆಕಾಶ ತೋರಿಸ್ತೀವಿ ಅಂತ ಕಥೆ ಕಟ್ತಿದ್ದಾರೆ. ನಿಮ್ಮೆಲ್ಲ ಸಮಸ್ಯೆಗಳಿಗೂ ನಾವೇ ಪರಿಹಾರ ಕೊಡ್ತೀವಿ ಅಂತ ಹಸಿ ಹಸಿ ಕಥೆ ಕಟ್ತಿದ್ದಾರೆ. ಇಂಥ ತಲೆಮಾಸಿದ ಜ್ಯೋತಿಷಿಗಳಿಂದಲೇ ಜ್ಯೋತಿಷ್ಯಕ್ಕೂ ಬೆಲೆ ಇಲ್ಲದಂತಾಗಿದೆ. ಇವನು ಕೂಡ ಇಂಥದ್ದೇ ಜಾಯಮಾನಕ್ಕೆ ಸೇರಿದವ. ಜ್ಯೋತಿಷ್ಯ ಹೇಳ್ತೀನಿ ಅಂತ ಕಥೆ ಕಟ್ತಿದ್ದವ ಹೆಣ್ಮಗಳ ಬದುಕನ್ನೇ ನರಕ ಮಾಡಿದ್ದಾನೆ. ಈತನ ಹೆಸರು ಕೃಷ್ಣರಾವ್ ಅಂತ. ಮೂಲತಃ ದಾವಣಗೆರೆ ಜಿಲ್ಲೆಯವನು. 7 ವರ್ಷಗಳ ಹಿಂದೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಹೊರಟ್ಟಿ ಗ್ರಾಮಕ್ಕೆ ಬಂದು ನೆಲೆಸಿದ್ದ. ಕಳೆದ 3 ವರ್ಷಗಳಿಂದ ಇದೇ ಹೊರಟ್ಟಿ ಗ್ರಾಮದ ಪಾರ್ವತಿ ಈಶ್ವರ ದೇವಸ್ಥಾನದ ಅರ್ಚಕನಾಗಿ ಕೆಲಸ ಮಾಡಿಕೊಂಡಿದ್ದ. ಇದರ ಜೊತೆಗೆ ಜ್ಯೋತಿಷ್ಯ ಹೇಳೋ ಕೆಲಸವನ್ನು ಮಾಡಿಕೊಂಡಿದ್ದ. ಕೆಲ ದಿನಗಳ ಹಿಂದೆ ದಲಿತ ಸಮುದಾಯದ ಯುವತಿಯೊಬ್ಬಳು ಈತನ ಬಳಿ ಬಂದಿದ್ಲು. ನನ್ನ ಮದುವೆ ವಿಷಯದಲ್ಲಿ ತುಂಬಾ ಅಡೆತಡೆಗಳಾಗ್ತಿವೆ,
ಏನಾದ್ರೂ ಪರಿಹಾರ ಕಲ್ಪಿಸಿ ಅಂತ ಕೇಳಿಕೊಂಡಿದ್ಲು. ಈಕೆಯ ಮುಗ್ಧತೆಯನ್ನೇ ಬಂಡವಾಳ ಮಾಡಿಕೊಂಡವ ನಿನ್ನ ಜಾತಕದಲ್ಲಿ ದೋಷವಿದೆ, ಇದಕ್ಕೆ ತಡೆಹಿಡಿದು ಪರಿಹಾರ ನೀಡಬೇಕು ಅಂದಿದ್ದ. ಈತನ ಮಾತನ್ನ ನಂಬಿಕೊಂಡವಳನ್ನ ಹುರಿದು ಮುಕ್ಕಿದ್ದಾನಂತೆ. ದಾವಣಗೆರೆಯಿಂದ 7 ಇಯರ್ಸ್ ಮುಂಚೆ ಈ ಊರಿಗೆ ಬಂದಿರ್ತಾನೆ. ಮತ್ತು ಆಮೇಲೆ 3 ವರ್ಷದಿಂದ ಈ ಪಾರ್ವತೀಶ್ವರ ದೇವಸ್ಥಾನ ಹೊರಟ್ಟಿ ವಿಲೇಜಲ್ಲಿ ಅರ್ಚಕರು ಕೆಲಸ ಮಾಡ್ತಾ ಇರ್ತಾರೆ. ಆಮೇಲೆ ಈ ರೇಪ್ ದ ವಿಕ್ಟಿಮ್ 2-3 times and that complaint we have registered. ಈತನ ಕಾಮಕೇಳಿಗೆ ನೊಂದು ಹೋದ ಹೆಣ್ಮಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಹೀಗಾಗಿ ದೂರು ದಾಖಲಿಸಿಕೊಂಡ ಪೊಲೀಸರು ತಲೆಮರೆಸಿಕೊಂಡ ಜ್ಯೋತಿಷಿಯನ್ನ ಕಂಬೆ ಹಿಂದೆ ತಳ್ಳಿದ್ದಾರೆ. ಅಟ್ರೋಸಿಟಿ ಸೆಕ್ಷನ್ ಕೂಡ ಹಾಕಿದ್ದೀನಿ. ಮತ್ತು ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ವಿ ಹ್ಯಾವ್ ಆಲ್ರೆಡಿ ಅರೆಸ್ಟ್ ದ ಅಕ್ಯೂಸ್ಡ್ ಈಗ ಜೆಸಿಯಲ್ಲಿ ಇದ್ದಾನೆ. ಅಕ್ಯೂಸ್ಡ್ ಮೇಲೆ ಹಿಂದೆ ವಿ ಆರ್ ಚೆಕಿಂಗ್, ಬಟ್ ಟಿಲ್ ನೌ ವಿ ಹ್ಯಾವ್ ನಾಟ್ ಸೀನ್ ಎನಿ ಕೇಸಸ್ ಅಗೇನ್ಸ್ಟ್ ದ ಅಕ್ಯೂಸ್. ಒಟ್ನಲ್ಲಿ ಜ್ಯೋತಿಷ್ಯ ಕೇಳೋದಕ್ಕೆ ಹೋದ ಹೆಣ್ಮಗಳ ಬದುಕೆ ನರಕವಾಗಿದ್ದು, ನೊಂದ ಯುವತಿಗೆ ನ್ಯಾಯ ಸಿಗೋ ಕೆಲಸ ಆಗ್ಬೇಕಿದೆ. ಯೋಗೀಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. 2 ವರ್ಷದ ಹಿಂದೆ ಮನುಕುಲವೇ ತಲೆ ತಗ್ಗಿಸುವಂತಹ ಘಟನೆ ನಡೆದಿತ್ತು. ತಮ್ಮ ಮಗಳನ್ನ ಓಡಿಸ್ಕೊಂಡು ಹೋಗಿದ್ದಾನೆ ಅಂತ ಯುವಕನ ತಾಯಿ ಮೇಲೆ ಅಟ್ಟಹಾಸ ಮೆರೆದಿದ್ರು. ಇದರ ವಿಚಾರಣೆ ನಡೆಸಿದ ನ್ಯಾಯಾಲಯ 12 ಮಂದಿಗೆ ಕಠಿಣ ಶಿಕ್ಷೆ ವಿಧಿಸಿದೆ. ವಂಟಮೂರಿಯ ಕಿರಾತಕರಿಗೆ ಕಾನೂನಿನ ಕುಣಿಕೆ. 2 ವರ್ಷದ ನಂತರ 12 ಮಂದಿಗೆ 5 ವರ್ಷ ಜೈಲು ಶಿಕ್ಷೆ. ಅದು 2023 ಡಿಸೆಂಬರ್ 11ನೇ ತಾರೀಕು ಬೆಳಗಾವಿಯ ವಂಟಮೂರಿಯಲ್ಲಿ ಹಿಂದೆಂದೂ ನಡೆಯದಂತಹ ಅಮಾನವೀಯ ಘಟನೆಯೊಂದು ನಡೆದು ಹೋಗಿತ್ತು. ವಂಟಮೂರಿಯ ಕಿರಾತಕರ ಅಟ್ಟಹಾಸ ಇಡೀ ದೇಶದಲ್ಲೇ ದೊಡ್ಡ ಸದ್ದು ಮಾಡಿತ್ತು. ಮಗ ಮಾಡಿದ ತಪ್ಪಿಗೆ ಹೆತ್ತವಳ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿದಿತ್ತು. ಮಗನಿಗೆ ಜನ್ಮ ಕೊಟ್ಟ ತಪ್ಪಿಗೆ ಹೆತ್ತವರ ಮಾನ ಮರ್ಯಾದೆ ನಡು ಬೀದಿಯಲ್ಲಿ ಹರಾಜಾಗಿತ್ತು. ಮನೆ ಮಗಳು ಲವ್ವರ್ ಜೊತೆ ಓಡಿ ಹೋದ್ಲು ಅನ್ನೋ ಕಾರಣಕ್ಕೆ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ರಣಕೇಕೆ ಹಾಕಿದ್ರು. ಹೆಣ್ಣು ಮಗಳು ಅನ್ನೋ ಕಿಂಚಿತ್ತೂ ಕರುಣೆಯೂ ತೋರದೆ ನಡು ಬೀದಿಯಲ್ಲದೆ ಹುಡುಗಿ ಮನೆಯವರು ಅಟ್ಟಹಾಸ ಮೆರೆದಿದ್ರು. ಇದೆಲ್ಲ ಆಗಿ 2 ವರ್ಷ ಆಗ್ತಿದ್ದಂತೆ 12 ಮಂದಿ ಕಿರಾತಕರಿಗೆ ಜೈಲು ಶಿಕ್ಷೆಯಾಗಿದೆ. ಬೆಳಗಾವಿ ತಾಲೂಕಿನ ವಂಟಮೂರಿ ಗ್ರಾಮಕ್ಕೆ ಇದೊಂದು ಕುಖ್ಯಾತಿ ಕಳಂಕವಾಗಿ ಅಂಟ್ಕೊಂಡಿದೆ. ಪ್ರೀತಿಯಲ್ಲಿ ಬಿದ್ದಿದ್ದ ಹೆಣ್ಣು ಮಗಳು ತಾನು ಇಷ್ಟಪಟ್ಟ ಹುಡುಗನ ಜೊತೆ ಮನೆ ಬಿಟ್ಟು ಓಡ್ ಹೋಗಿದ್ಲು. ಇದರಿಂದ ಕೆರಳಿ ಕೆಂಡವಾಗಿದ್ದ ಹುಡುಗಿ ಮನೆಯವರು ಯುವಕನ ಮನೆ ಮೇಲೆ ಏಕಾಏಕಿ ದಾಳಿ ಮಾಡಿದ್ರು. ಮನೆಯ ಹೆಂಚುಗಳನ್ನೆಲ್ಲ ಧ್ವಂಸ ಮಾಡಿದ್ದಲ್ಲದೆ ಯುವಕನ ತಾಯಿಯನ್ನ ನಡುಬೀದಿಯಲ್ಲಿ ಎಳಕಂಡು ಬಂದು ಕೀಚಕರ ಅವತಾರ ತಾಳಿದ್ರು. ಹೆಣ್ಣು ಮಗಳ ಬಟ್ಟೆ ಬಿಚ್ಚಿ ವಿವಸ್ತ್ರಗೊಳಿಸಿ ಕಂಬಕ್ಕೆ ಕಟ್ಟಿ ಹಾಕಿದ್ರು. ಇದು ಇಡೀ ಮನುಕುಲವೇ ತಲೆ ತಗ್ಗಿಸುವಂತಾಗಿತ್ತು. 2023 ನಡೆದಿದ್ದ ಹೀನಾಯ ಕೃತ್ಯಕ್ಕೆ ಇಡೀ ದೇಶವೇ ಮಮ್ಮಲ ಮರಗಿತ್ತು. ತಪ್ಪಿತಸ್ಥರಿಗೆ ಉಗ್ರ ಶಿಕ್ಷೆ ನೀಡಬೇಕು ಅಂತ ಎಲ್ಲಾ ಕಡೆ ಆಕ್ರೋಶದ ಜ್ವಾಲೆ ಗೆದ್ದಿತ್ತು. ಹೀಗಾಗಿ ಸಮಗ್ರ ತನಿಖೆ ನಡೆಸಿದ ಪೊಲೀಸರು 12 ಮಂದಿ ವಿರುದ್ಧ ಸಮಗ್ರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು. ಅಂದಿನಿಂದ ನಡೆದ ವಾದ ಪ್ರತಿವಾದಕ್ಕೆ ಈಗ ತೆರೆ ಬಿದ್ದಿದೆ. ಇವತ್ತು ಬೆಳಗಾವಿಯ ಹೆಚ್ಚುವರಿ 10ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಹತ್ವದ ತೀರ್ಪು ನೀಡಿದೆ. ಬಾಲಾಪರಾಧಿಯೊಬ್ಬನನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳಿಗೆ 5 ವರ್ಷ ಕಠಿಣ ಶಿಕ್ಷೆ ಜೊತೆಗೆ ದಂಡವನ್ನು ವಿಧಿಸಲಾಗಿದೆ. ಇದರಲ್ಲಿ 6 ಮಂದಿ ಹೆಣ್ಣು ಮಕ್ಕಳು ಕೂಡ ಜೈಲುವಾಸ ಅನುಭವಿಸುವಂತಾಗಿದೆ. ಒಟ್ಟಿನಲ್ಲಿ 2 ವರ್ಷದಿಂದ ಕಣ್ಣೀರು ಸುರಿಸುತ್ತಿದ್ದ ತಾಯಿಗೆ ಕೊನೆಗೂ ನ್ಯಾಯ ಸಿಕ್ಕಿದೆ. ಕಾನೂನನ್ನ ಕೈಗೆತ್ಕೊಂಡು ಅಟ್ಟಹಾಸ ಮೆರೆದವರಿಗೆ ತಕ್ಕ ಶಿಕ್ಷೆಯಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಆತ ಸಣ್ಣದೊಂದು ಪಾನ್ ಶಾಪ್ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದ. ನಿನ್ನೆ ರಾತ್ರಿ ಅಂಗಡಿ ಕ್ಲೋಸ್ ಮಾಡೋ ಹೊತ್ತಿಗೆ ಬಂದಿದ್ದ 4 2 ಸಿಗರೇಟ್ ತಗೊಂಡಿದ್ರು. ಇದರ ಹಣ ಬೇಗ ಕೊಡಿ ಅಂತ ಹೇಳಿದ್ದಕ್ಕೆ ಅಟ್ಟಹಾಸ ಮೆರೆದಿದ್ದಾರೆ. ಅವನೆಲ್ಲ ಬಹಳಷ್ಟು ಬಡ್ದಿರ ಎಲ್ಲ ಗುಪ್ತ ಗಾಯ ಆಗಿದಾವ. ಸಿಗರೇಟ್ ಹಣ ಕೇಳಿದ್ದಕ್ಕೆ ಬಿತ್ತು ಅಂಗಡಿ ಮಾಲೀಕನ ಹೆಣ. ಎಣ್ಣೆ ನಶೆ, ಮರ್ಮಾಂಗಕ್ಕೆ ಹಲ್ಲೆ, ಹಾರಿ ಹೋಯ್ತು ಜೀವ. ಇದು ಮೊದಲೇ ಪಾಪಿಗಳ ಕಾಲ. ಕಿಲ್ದಿ ಮಾತಲ್ದಿ ಮುಗಿಸೋದಕ್ಕಿಂತ ಕಥೆ ಮುಗಿಸ್ಬೇಕು ಅನ್ನೋರೇ ಜಾಸ್ತಿ.
ಜಸ್ಟ್ 10 ರೂಪಾಯಿಗೆಲ್ಲ ಹೆಣಗಳು ಉರುಳಿವೆ. ಈಗ ಬೆಳಗಾವಿಯಲ್ಲಿ ಕೇವಲ 60 ರೂಪಾಯಿಗೆ ಅಮಾಯಕನನ್ನೇ ಕೊಂದು ಹಾಕಿದ್ದಾರೆ. ಸಿಗರೆಟ್ ತಗೊಂಡಿದ್ದ ಹಣ ಕೇಳಿದ್ದಕ್ಕೆ ಅಂಗಡಿ ಮಾಲೀಕನ ಜೀವವನ್ನೇ ತೆಗೆದಿದ್ದಾರೆ. ಈತನ ಹೆಸರು ಯಲ್ಲಪ್ಪ ನಾಯಕ್ ಅಂತ. ಬೆಳಗಾವಿ ತಾಲೂಕಿನ ಗೋಡಕೆನಟ್ಟಿ ನಿವಾಸಿ. ಪಾನ್ ಶಾಪ್ ಇಟ್ಕೊಂಡಿದ್ದ ಯಲ್ಲಪ್ಪ 1 ರೂಪಾಯಿಯನ್ನ ಕೂಡಿಟ್ಟು ಜೀವನ ನಡೆಸ್ತಿದ್ದ. ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ಅಂಗಡಿ ಕ್ಲೋಸ್ ಮಾಡಿ ಮನೆ ಕಡೆಗೆ ಹೋಗೋದಕ್ಕೆ ರೆಡಿಯಾಗಿದ್ದ. ಈ ವೇಳೆ ಬೈಕ್ನಲ್ಲಿ ಬಂದ 4 ಯುವಕರು 2 ಸಿಗರೇಟ್ ಜೊತೆಗೆ 2 ನೀರಿನ ಬಾಟಲ್ ತೆಗೆದುಕೊಂಡಿದ್ದಾರೆ. ಅವರ ವ್ಯಾಪಾರ ಮುಗೀತಿದ್ದಂತೆ ಯಲ್ಲಪ್ಪ ಅಂಗಡಿ ಕ್ಲೋಸ್ ಮಾಡೋದಕ್ಕೆ ಹೋಗಿದ್ದಾರೆ. ಈ ವೇಳೆ ತಗೊಂಡಿದ್ದ ಐಟಮ್ಸ್ಗೆ ಕಾಸು ಕೊಡಿ ಅಂತ ಕೇಳಿದ್ದಾನೆ. ಇಷ್ಟಕ್ಕೆ ಸಿಟ್ಟಿಗೆದ್ದ ಯುವಕರು ಎಣ್ಣೆ ನಶೆಯಲ್ಲಿ ಆವಾಜ್ ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಮಾತಿಗೆ ಮಾತು ಬೆಳೀತಿದ್ದಂತೆ ತಂದೆ ವಯಸ್ಸಿನ ವ್ಯಕ್ತಿ ಅಂತಲೂ ನೋಡದೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಯಲ್ಲಪ್ಪ ನಾಗಪ್ಪ ಮರ್ಕಟ್ಟಿ ಅಂತೇಳಿ ಒಬ್ಬ ನಮ್ಮ ರಿಲೇಟಿವ್ ಅಂಗಡಿಗೆ ಹೋಗಿ ಕೂತಿದ್ದ. ಅವ ಹೋಗಿ ನಮ್ಮನ್ನ ಅಲ್ಲೇ ಬಾಜುಕ್ ಮನೆ ಇರೋದಕ್ಕೆ ಹೋಗಿ ಕರ್ಕೊಂಬರೋ ಮಟ ಅವನ್ನೆಲ್ಲ ಭಾಳಷ್ಟು ಬಡ್ದಿರವು, ಎಲ್ಲ ಗುಪ್ತ ಗಾಯ ಆಗಿದಾವು. ಗಾಯ ಆದ ತಕ್ಷಣ ನಾವು ಬಂದು ಯಾಕೆ ಜಗಳ ಆಡತ್ತಿತ್ತು ಎಲ್ಲ ಕೇಳಿ ಇದರಿಂದ ಅವರೆಲ್ಲ ಹಿಡ್ಕೊಂಡು 1-2 ಓಡಿ ಹೋಗಿಬಿಟ್ರ. ಒಂದು ಟಾಟಾ ಮ್ಯಾಜಿಕ್ ಇತ್ತು, ಅದ್ರಾಗ 7-8 ಜನ ಇದ್ರ ಅದ್ರಾಗ 1-2 ಓಡಿ ಹೋಗಿಬಿಟ್ರು, 1-2 ಸಿಕ್ಕರು. ಇವರು ತಗೊಂಡಿದ್ದು ಕೇವಲ 60 ರೂಪಾಯಿ ಐಟಮ್ಸ್. ಆದ್ರೆ ಇಷ್ಟು ಸಣ್ಣ ಮೊತ್ತಕ್ಕೆ ಒಬ್ಬನ ಜೀವವೇ ಹೋಗಿದೆ. ಎಣ್ಣೆ ನಶೆಯಲ್ಲಿದ್ದ ಕಿರಾತಕರು ಯಲ್ಲಪ್ಪನ ಮರ್ಮಾಂಗಕ್ಕೆ ಒಡ್ಡು ಹಲ್ಲೆ ಮಾಡಿದ್ದಾರೆ. ಗಲಾಟೆ ಜೋರಾಗಿದ್ದನ್ನ ಕಂಡ ಸ್ಥಳೀಯರು ಓಡೋಡಿ ಬಂದಿದ್ದಾರೆ. ಅಂಗಡಿ ಮುಂದೆಯೇ ಒದ್ದಾಡ್ತಿದ್ದ ಯಲ್ಲಪ್ಪನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ನೋಡಿದ್ದಾರೆ. ಆದ್ರೆ ಗಂಭೀರವಾದ ಪೆಟ್ಟು ಬಿದ್ದಿದ್ರಿಂದ ದಾರಿ ಮಧ್ಯೆಯೇ ಪ್ರಾಣ ಬಿಟ್ಟಿದ್ದಾರೆ. ಅವರ ಜಾತ್ರೆ ಮುಗಿಸ್ಕೊಂಡ ಕುಡಿದು ಫುಲ್ ಟೈಟ್ ಆಗಿ ಬಂದಿರ್ರಿ. ಬಂದ ಮೇಲೆ ಇವ್ರ ಅಂಗಡಿ ಮುಚ್ಕೊಂಡು ಹೋಗೋ ಟೈಮ್ದಾಗ ಇವ್ರನ್ನ ತರಿಬಿಸಿ ಸಿಗರೇಟ ನೀರು ಬಾಟಲ್ ಬೇಡಿದಾರ. ಬೇಡಿದಕ್ಕ ಪಾಪ ಕೊಟ್ಟಾನ, ಅವನೇನು ತಪ್ಪಿಲ್ಲ, ಕೊಟ್ಟಾನು. ಕೊಟ್ಟದ ರೊಕ್ಕ ಇಸ್ಕೊರಕ್ಕೆ ಹೋಗಾರ ಇವ್ರ ಡೈರೆಕ್ಟ್ 4 ಮಂದಿ ಬಡಿಯಾಕ ಚಲೋ ಪಡ್ಬಿಟ್ಟಾರ. 4 ಮಂದಿ ಬಡಿಯಾನ ಇವ್ ಚಿರಾಡನ ನಾವು ಎದ್ದು ನೋಡೋಕಂತ ಇಬ್ಬರು ಬಡದು ಓಡಿ ಹೋಗಿಬಿಟ್ಟಾರ. ಆಮೇಲೆ ಇನ್ನಿಬ್ರು ಇವನ್ ಬಡದು ಓಡಿ ಹೋಗತ್ರು, ಅವ್ರು ನಾವು ಬಂದು ಹಿಡ್ಕೊಂಡಿದ್ರು. ಒಟ್ನಲ್ಲಿ ಎಣ್ಣೆ ನಶೆಯಲ್ದಿದ್ದವರು 60 ರೂಪಾಯಿಗೆ ಅಮಾಯಕನ ಕೊಲೆ ಮಾಡಿ ಜೈಲು ಸೇರಿದ್ದಾರೆ. ಆದ್ರೆ ಮನೆ ಯಜಮಾನನನ್ನ ಕಳಕೊಂಡ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಲಕ್ಕುಂಡಿಯಲ್ಲಿ ಬಗೆದಷ್ಟು ರಹಸ್ಯಗಳು ಬಯಲಾಗ್ತಿವೆ. ಕಪ್ಪದ ಗುಡ್ಡಕ್ಕೂ ಲಕ್ಕುಂಡಿಗೂ ಇರೋ ಚಿನ್ನದ ನಂಟು ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ. ಬ್ರಿಟಿಷರ ಕಾಲದ ಗುಹೆಗಳು ಚಿನ್ನದ ಕುರುಹುಗಳನ್ನ ಸಾರಿ ಸಾರಿ ಹೇಳ್ತಿವೆ. ಮಹಲಿಂಗ್ಪುರ್ ತಾಂಡದ ಹೊರವಲಯದಲ್ಲಿರ್ತಕ್ಕಂಥ ಗುಹೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಸುತ್ತಮುತ್ತ ಸುಮಾರು 100ಕ್ಕೂ ಹೆಚ್ಚು ಗುಹೆಗಳು ಇಲ್ಲಿ ಚಿನ್ನದ ನಿಕ್ಷೇಪಗಳನ್ನು ತೆಗೆಯುತ್ತಾ ಇದ್ರು. ಗದಗ ಜಿಲ್ಲೆಯ ಐತಿಹಾಸಿಕ ಲಕ್ಕುಂಡಿ ಗ್ರಾಮ ತರ್ಕಕ್ಕೂ ನಿಲುಕದ ಊರಾಗಿ ಮಾರ್ಪಟ್ಟಿದೆ. ಈ ಊರಲ್ಲಿ ಬಂಗಾರದ ಭಂಡಾರವೇ ಅಡಗಿದೆ. ರಾಜ ಮಹಾರಾಜರ ಕಾಲದ ಚಿನ್ನವೆಲ್ಲ ಇಲ್ಲಿಯ ಭೂಗರ್ಭದೊಳಗೆ ಅಡಗಿದೆ ಅನ್ನೋ ಮಾತಿದೆ. ಹೀಗಾಗಿಯೇ ಕಳೆದ 17 ದಿನದಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಇದೇ ಹೊತ್ತಲ್ಲೇ ಈಗ 10 ರಹಸ್ಯಕರ ವಿಷಯಗಳು ತೆರೆದುಕೊಳ್ಳೋದಕ್ಕೆ ಶುರುವಾಗಿವೆ. ಲಕ್ಕುಂಡಿಯಿಂದ ಕಪ್ಪತಗುಡ್ಡದವರೆಗಿನ ಬಂಗಾರದ ಮರ್ಮ ಬಿಚ್ಚಿಕೊಳ್ಳೋದಕ್ಕೆ ಆರಂಭವಾಗಿದೆ. ಕಪ್ಪತಗುಡ್ಡದ ಬಂಗಾರವೇ ಲಕ್ಕುಂಡಿಯಲ್ಲಿರೋದು ಅನ್ನೋ ಸದ್ದು ಜೋರಾಗಿದೆ. ಕಪ್ಪತಗುಡ್ಡದಲ್ಲಿ ಅಡಗಿದೆಯಂತೆ ಬಂಗಾರದ ರಹಸ್ಯ. ಲಕ್ಕುಂಡಿ ನಿಧಿಗೂ ಕಪ್ಪತಗುಡ್ಡಕ್ಕೂ ಇದೆ ಚಿನ್ನದ ನಂಟು. ಲಕ್ಕುಂಡಿ ಅನ್ನೋದು ಬರೀ ಊರಲ್ಲ, ರಾಜ ಮಹಾರಾಜರು ಆಳಿದ ನಾಡು. ಇಲ್ಲೇ ದೊಡ್ಡ ಟಂಕಸಾಲೆ ಇತ್ತಂತೆ. ಇಲ್ಲಿಂದಲೇ ಚಿನ್ನದ ನಾಣ್ಯಗಳನ್ನ ತಯಾರು ಮಾಡ್ತಿದ್ರಂತೆ. ಹೀಗಾಗಿ ಈ ಮಣ್ಣಿಗೂ ಬಂಗಾರದ ವೈಭವಕ್ಕೂ ಸಂಬಂಧಗಳಿವೆ ಅಂತ ಇಲ್ಲಿನ ಕಥೆಗಳೇ ಸಾರಿ ಸಾರಿ ಹೇಳ್ತಿವೆ. ಇನ್ನು ಕಪ್ಪತಗುಡ್ಡವನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ಕರೆಯಲಾಗುತ್ತೆ. ಈ ಕಪ್ಪತಗುಡ್ಡದಲ್ಲಿ ಅಪಾರ ಪ್ರಮಾಣದ ಚಿನ್ನದ ನಿಕ್ಷೇಪಗಳಿದ್ದು, ಚಾಲುಕ್ಯರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಇಲ್ಲಿಂದಲೇ ಬಂಗಾರವನ್ನ ಹೊರತೆಗಿತಾ ಇದ್ರಂತೆ. ಇತಿಹಾಸಕಾರರು ಹೇಳೋ ಪ್ರಕಾರ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲಕ್ಕುಂಡಿಯೇ ಆಡಳಿತ ಹಾಗೂ ವಾಣಿಜ್ಯ ಕೇಂದ್ರವಾಗಿತ್ತು. ಕಪ್ಪತಗುಡ್ಡದಿಂದ ತರ್ತಿದ್ದ ಚಿನ್ನವನ್ನ ಲಕ್ಕುಂಡಿಯ ಟಂಕಸಾಲೆಯಲ್ಲೇ ಶುದ್ಧೀಕರಿಸ್ತಾ ಇದ್ರು. ನಂತರ ಚಿನ್ನದ ನಾಣ್ಯಗಳನ್ನಾಗಿ ತಯಾರು ಮಾಡ್ತಿದ್ರಂತೆ. ನಂತರ ವಿಜಯನಗರ ಅರಸರ ಕಾಲದಲ್ಲಿಯೂ ಇದೇ ಪರಂಪರೆ ಮುಂದುವರೆದಿತ್ತು. ಮೊದ್ಲು ಅವರು ಬ್ರಿಟಿಷ್ ಕಾಲದಾಗನ ಅದನ್ನು ಎಲ್ಲ ತೆಗ್ದಾರ್ರಿ. ತೆಗೆದು ಆಮೇಲೆ ನಮ್ಮ ಗೌರ್ಮೆಂಟ್ ನಮ್ಮ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಗೌರ್ಮೆಂಟು ಈ ಹಟ್ಟಿ ಚಿನ್ನದ ಗಣಿನ ಇಲ್ಲಿ ನೇಮಿಸಿದ್ರು. ಅವರು ನೇಮಿಸಿ ಎಷ್ಟೋ 100 ವರ್ಷಗಟ್ಟಲೆ ಅವ್ರು ಮಾಡಿದ್ರು. ಮಾಡಿದ ಮೇಲೆ ಯಾಕೋ ಏನೋ ಬಂದ್ ಮಾಡಿದ್ರು. ಅವರು ಒಳಗೆ ಭಾಳ ಡೀಪ್ ಐತ್ರಿ, ಇನ್ನೂ ಒಳಗೆ ಭಾಳ ಡೀಪ್ ಐತ್ರಿ.
ಕಿಲೋಮೀಟರ್ ಗಟ್ಟಲೆ ಹೋಗ್ಬೇಕು ನಾವು, ಅಂದ್ರೆ ಮಾತ್ರ ನಮಗೆ ಸಿಗಬಹುದು. ರಾಜರ ಆಳ್ವಿಕೆಯಲ್ಲಷ್ಟೇ ಅಲ್ಲ, ಬ್ರಿಟಿಷರ ಕಾಲದಲ್ಲೂ ಕಪ್ಪತ ಗುಡ್ಡವನ್ನ ಅಗೆದು ಬಗೆದು ಹಾಕಿದ್ರು. ಆಂಗ್ಲರ ಕಾಲದಲ್ಲೇ ಚಿನ್ನದ ಗಣಿಗಾರಿಕೆ ಆರಂಭವಾಗಿತ್ತು. ಅಂದೇ ಗಣಿಗಳನ್ನ ನಿರ್ಮಾಣ ಮಾಡಿದ್ರಂತೆ. ಇದಕ್ಕೆ ಸಾಕ್ಷಿಯೇ ಮಹಾಲಿಂಗಪುರ ಹಾಗೂ ಅತ್ತಿಕಟ್ಟಿ ಗ್ರಾಮದಲ್ಲಿರೋ ಈ ಗುಹೆಗಳು. ಮಹಾಲಿಂಗಪುರ ತಾಂಡದ ಹೊರವಲಯದಲ್ಲಿರ್ತಕ್ಕಂಥ ಗುಹೆಯಲ್ಲಿದ್ದೀವಿ. ಇಲ್ಲಿಯೂ ಕೂಡ ಸುತ್ತಮುತ್ತ ಸುಮಾರು 100ಕ್ಕೂ ಹೆಚ್ಚು ಗುಹೆಗಳು ಇಲ್ಲಿ ಚಿನ್ನದ ನಿಕ್ಷೇಪಗಳನ್ನು ತೆಗೆಯುತ್ತಾ ಇದ್ರು. ಅದು ಕೂಡ ಬ್ರಿಟಿಷರ ಕಾಲ ಆಗಿರ್ಬೋದು ಮತ್ತು ಹಿಂದೆ ರಾಜ್ಯ ಮಹಾರಾಜರ ಕಾಲದಿಂದಲೂ ಕೂಡ ಇಲ್ಲಿ ಗುಹೆಗಳಿದ್ದಾವೆ. ಇಲ್ಲಿಯೂ ಕೂಡ ಯಾಕಂದ್ರೆ ಕಪ್ಪತಗುಡ್ಡದಲ್ಲಿ ಅಪಾರ ಪ್ರಮಾಣದಲ್ಲಿ ಇಲ್ಲಿ ಚಿನ್ನ ಇದೆ, ವಜ್ರ ಇದೆ, ವೈಡೂರ್ಯ ಇದೆ, ಇಂಥ ಸಾಕಷ್ಟು ವಿಷಯಗಳು ಕೂಡ ಇಲ್ಲಿ ಬೆಳಕಿಗೆ ಬರ್ತಾ ಇದ್ದಾವೆ. ಅದೇ ಮಾದರಿಯಲ್ಲಿ ಇಲ್ಲಿ ಒಂದು ಚಿನ್ನದ ಒಂದು ಗುಹೆ ಇದೆ. ಈ ಗುಹೆಯಲ್ಲಿ ಕೂಡ ಅಪಾರ ಪ್ರಮಾಣದಲ್ಲಿ ಚಿನ್ನ ಇರತಕ್ಕಂಥದ್ದು. ಈ ಚಿನ್ನದ ನಿಕ್ಷೇಪ ಅವಸಾನಕ್ಕೆ ಸರಿದು ದಶಕಗಳೇ ಆಗಿ ಹೋಗಿವೆ. ಹೀಗಾಗಿ ಇಲ್ಲಿರೋದು ಕೇವಲ ಕುರುಹುಗಳು ಮಾತ್ರ. ಆದರೆ ಈ ಗುಹೆಗಳಲ್ಲಿ ಇವತ್ತಿಗೂ ಇತಿಹಾಸದ ಉಲ್ಲೇಖಗಳಿವೆ. ಇಲ್ಲಿರೋ ಬಂಗಾರದ ಖಜಾನೆ ಮೇಲೆ ಖಾಸಗಿಯವರ ಕಣ್ಣು ಬಿದ್ದಿತ್ತು. ಇದರ ವಿರುದ್ಧ ಸಿಡಿದೆದ್ದಿದ್ದ ಗದಗ ಜಿಲ್ಲೆಯ ಜನ ಭಾರೀ ಹೋರಾಟ ಮಾಡಿದ್ರು. ಇದರ ಪರಿಣಾಮವೇ ಕಪ್ಪತಗುಡ್ಡ ವನ್ಯಜೀವಿ ಧಾಮವಾಗಿ ಮಾರ್ಪಟ್ಟಿರೋದು. ಈ 100 ಗವಿ ಅದಾವೆ ಇಲ್ಲಿ. ಯಾವ ಗವ್ಯಾಗ ಎಷ್ಟಿದೆ ನಮಗಂತೂ ಗೊತ್ತಿಲ್ಲ. ನಾವು ಸಣ್ಣರಿದ್ದು ಅವಾಗಿಂದ ಮಾಡ್ಕೊಂಡು ಬಂದಿರಿ. ದುಡ್ಯಾರು ಹೇಳ್ತಿದ್ದಾರೆ ಇಲ್ಲಿ ಬಂದು, ಇಲ್ಲಿ ಸಿರಟ್ಟಿ ಆತ, ಸೊರಟರು ಆತ, ಮಲಿಪುರ, ಅತ್ತಿಗಟ್ಟರು ಎಲ್ಲ ದುಡ್ಯಾಕೆ ಬರ್ತಿದ್ರು. ಅವಾಗ ಅವ್ರು ಗುಬ್ಬಿ ನಾಟನ್ ತೊಗೊಂಡು ಒಳಗೆ ಹೋಗಿದ್ರಂತ ಅವರು. ಅವಾಗ ಅವ್ರು ಹೇಳ್ತಿದ್ರೆ ಇಂಥ ಅಲ್ಲೇ ಹಿಂಗೆ ಬೆಂಚಿ ತೊಗೊಂಡು ಹೋಗಿ, ಈಗಾದ್ರೂ ರುಬ್ಬಿ ತೆಗಿತಿರ್ತಾರೆ. ಒಬ್ಬೊಬ್ರು ಕೊಳಲಿಂತ್ರ ಬಂದು ತೊಗೊಂಡು ಹೋಗಿ ಹೊಡೆದು ಇಂಥ ಕಲ್ಲು ತೊಗೊಂಡು ಹೋಗಿ ರುಬ್ಬಿ ಸೋಸಿ ಇದು ಮಾಡಿ ಬಂಗಾರ ತೆಗಿತಾರೆ. ಕಪ್ಪತಗುಡ್ಡದಾಗ ಸಿಗತ್ತೆ ರೀ ಬಂಗಾರ ಸಿಗತ್ತೆ ರೀ. ಕಪ್ಪತಗುಡ್ಡದಾಗ ಸುತ್ತಮುತ್ತಲೆಲ್ಲ ಸಿಗ್ತದೆ. ಲಕ್ಕುಂಡಿಯಲ್ಲಿ 17ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಇಲ್ಲಿಯವರೆಗೂ ರಾಶಿ ಪ್ರಾಚ್ಯಾವಶೇಷಗಳು ಪತ್ತೆಯಾಗಿವೆ. ಆದರೆ ಬಂಗಾರ ಮಾತ್ರ ಕನಸಾಗಿಯೇ ಉಳಿದುಕೊಂಡಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ಅದು ಮೊದಲೇ ಹಿಂದುಳಿದ ತಾಲೂಕು. ಈ ತಾಲೂಕಿನ 11 ಹಳ್ಳಿ ಜನ ಇವತ್ತಿಗೂ ನರಕ ಅನುಭವಿಸುತ್ತಿದ್ದಾರೆ. ಪಡಿತರ ಅಕ್ಕಿ ತರೋದಕ್ಕೆ 25 ಕಿಲೋಮೀಟರ್ ದೂರ ನಡ್ಕೊಂಡು ಬರ್ತಿದ್ದಾರೆ. ರೇಷನ್ ಅಂಗಡಿ ತೆರೀರಿ, ನಮ್ಗೆ ಅಲ್ಲಿ ಹತ್ರ ಆಗತ್ತೆ ಅಂತ ಹೇಳಿದ್ರೆ ಎಷ್ಟು ಮನವಿ ಕೊಟ್ಟರೆ ಏನು ಪ್ರಯೋಜನ ಆಗಿಲ್ಲ. ರೋಡ್ ಇಲ್ಲ, ಸರಿ ಬ್ರಿಡ್ಜ್ ಇಲ್ಲ. ಇನ್ನೊಂದಕ್ಕೆ 2 ವರ್ಷ ಆಗಿದೆ, ಇನ್ನೊಂದಕ್ಕೆ ಕೊಡ್ತಾ ಇಲ್ಲ. ರೇಷನ್ ಸಿಗತ್ತೆ, ಸರ್ಕಾರ ಫ್ರೀ ಕೊಡ್ತಾರೆ. ಖರೆ ಅದು ರೇಷನ್ ತಗೊಂಡು ಬರಲಿಕ್ಕೆ 500 ರೂಪಾಯಿ ಅವರು ಖರ್ಚು ಮಾಡಬೇಕು. 11 ಹಳ್ಳಿಯಲ್ಲಿ ರೇಷನ್ ಪಡೆಯೋಕೆ ಹರಸಾಹಸ. ಹದಗೆಟ್ಟ ರಸ್ತೆ, ಪಡಿತರಕ್ಕಾಗಿ 25 ಕಿಲೋಮೀಟರ್ ಕಾಲ್ನಡಿಗೆ. ಬಡವರಿಗಾಗಿ ನಾವಿದ್ದೇವೆ, ಬಡವರ ಉದ್ಧಾರಕ್ಕೆ ಸದಾ ಮುಂದಿರ್ತೇವೆ, ನಮಗೆ ಮತ ಹಾಕಿ ಗೆಲ್ಲಿಸಿ, ಆಮೇಲೆ ನಿಮ್ಮ ಜವಾಬ್ದಾರಿ ನಮ್ಮದು ಅನ್ನೋರು ಗೆದ್ಮೇಲೆ ಏನಾಗ್ತಾರೋ ಗೊತ್ತಾಗಲ್ಲ. ಹಳ್ಳಿ ಅಂದರೆ ಕೆಲ ನಾಯಕರ ಪಾಲಿಗೆ ಅಸಡ್ಡೆಯಾಗಿ ಹೋಗಿದೆ. ಹೀಗಾಗಿಯೇ ಇವತ್ತಿಗೂ ಹಳ್ಳಿ ಜನ ನರಕ ಅನುಭವಿಸ್ತಿರೋದು. ಉತ್ತರ ಕನ್ನಡ ಜಿಲ್ಲೆಯ ಹಲವು ಹಳ್ಳಿಗರು ಸರ್ಕಾರ ಕೊಡೋ ರೇಷನ್ಗೆ ಪರದಾಡ್ತಿದ್ದಾರೆ. ತಿಂಗಳಿಗೊಮ್ಮೆ ಕೊಡೋ ಪಡಿತರ ಪಡೆಯೋದಕ್ಕೆ 25 ಕಿಲೋಮೀಟರ್ ಕಾಲ್ನಡಿಗೆಯಲ್ಲಿ ಓಡಾಡ್ತಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಜೋಯಿಡಾ ತಾಲೂಕು ಹೇಳಿ ಕೇಳಿ ಹಿಂದುಳಿದ ತಾಲೂಕು. ಇಲ್ಲಿನ ಜನರ ಗೋಳು ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಕುಂಬಾರವಾಡ ವ್ಯಾಪ್ತಿಯಲ್ಲಿ ಬರುವ ಹಲವು ಗ್ರಾಮಗಳ ಜನ ನಿತ್ಯವೂ ನರಕಯಾತನೆ ಅನುಭವಿಸುತ್ತಿದ್ದಾರೆ. ಒಂದು ಕಡೆ ರಸ್ತೆ ಇಲ್ಲ, ಮತ್ತೊಂದು ಕಡೆ ಸಾರಿಗೆ ಸೌಲಭ್ಯವಿಲ್ಲ. ಕಾಡು ಮೇಡಿನಲ್ಲಿ ಕಾಲ್ನಡಿಗೆ ಮೂಲಕ ನಗರ ಪ್ರದೇಶಗಳಿಗೆ ಬರಬೇಕಿದೆ. ಮೊದಲೇ ಕೂಲಿ ನಾಲಿ ಮಾಡಿ ಬದುಕೋ ಜನ ಹೀಗಾಗಿ ಸರ್ಕಾರ ಕೊಡೋ ಪಡಿತರ ಪಡೆಯೋದಕ್ಕೆ 25 ಕಿಲೋಮೀಟರ್ ದೂರ ನಡೆದುಕೊಂಡು ಬರ್ತಾರೆ. ರೇಷನ್ ಪಡೆದ ಮೇಲೆ ಅಕ್ಕಿ ಮೂಟೆಯನ್ನು ತಲೆ ಮೇಲೆ ಹೊತ್ಕೊಂಡು ಭಾರವಾದ ಹೆಜ್ಜೆ ಇಡ್ತಿದ್ದಾರೆ. ಹೀಗಾಗಿಯೇ ನಿಮ್ಮ ನ್ಯೂಸ್ 18 ಕನ್ನಡ ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಸುದ್ದಿಯನ್ನ ಬಿತ್ತರಿಸಿದೆ. ಇಲ್ಲಿ ಜನರ ಪರದಾಟವನ್ನ ಸರ್ಕಾರದ ಗಮನಕ್ಕೆ ತರೋ ಕೆಲಸ ಮಾಡಿದೆ. ರೇಷನ್ ಅಂದ್ರೆ ಇಲ್ಲಿಂದ 30 ಕಿಲೋಮೀಟರ್ ಹೋಗ್ಬೇಕು, ರಸ್ತೆ ಸರಿ ಇಲ್ಲ, ಮತ್ತೆ ಹೋಗ್ಲಿಕ್ಕೆ 500 ರೂಪಾಯಿ ಕೊಡ್ಬೇಕು. ರೇಷನ್ ಸಿಗತ್ತೆ, ಸರ್ಕಾರ ಫ್ರೀ ಕೊಡ್ತಾರೆ. ಖರೆ ಅದು ರೇಷನ್ ತಗೊಂಡು ಬರ್ಲಿಕ್ಕೆ 500 ರೂಪಾಯಿ ಅವರು ಖರ್ಚು ಮಾಡಬೇಕು, ಮತ್ತೆ ತೆಗಿಬೇಕು. ಇಲ್ಲಾಂದ್ರೆ ನಡ್ಕೊಂಡೇ ಹೋಗ್ಬೇಕು 30 ಕಿಲೋಮೀಟರ್. ಮತ್ತೆ ಮಳೆಗಾಲದಲ್ಲಿ ರಸ್ತೆನೂ ಇರೋದಿಲ್ಲ, ಎಲ್ಲ ನೀರು ತುಂಬಿ ಹೋಗುತ್ತೆ ಬ್ರಿಡ್ಜ್ ಮೇಲೆ. ಅದಕ್ಕಾಗಿ ಬಹಳ ಸಮಸ್ಯೆ ಆಗುತ್ತೆ. ಇಲ್ಲಿ ಸರ್ ರೇಷನ್ ಹೇಳಿದ್ರೆ ಸುಮಾರು 30-40 ಕಿಲೋಮೀಟರ್ ಜನ ನಡ್ಕೊಂಡು ಬರಬೇಕು. ಇಲ್ಲ ವಾಹನ ವ್ಯವಸ್ಥೆನೂ ಸರಿಯಾಗಿಲ್ಲ. ವಾಹನ ಬರ್ಬೇಕಂತ ಹೇಳಿದ್ರೆ ಮೊದಲನೇದಾಗಿ ರಸ್ತೆ ಸರಿ ಇಲ್ಲ. ರಸ್ತೆ ಸಮಸ್ಯೆಯಿಂದಾಗಿ ವಾಹನಗಳು ಓಡಾಡೋದು ತುಂಬಾ ತೊಂದರೆ ಆಗ್ತಾ ಇದೆ. ಮತ್ತೆ ಇಲ್ಲಿ ನಮ್ಮ ಕಾಲ್ಟೋಳಿ ಕರಂಜೋಡ ಗ್ರಾಮದವರು ಸುಮಾರು ಇಲ್ಲಿಂದ ಜೋಡ ಹೋಗ್ಬೇಕು, 40-45 ಕಿಲೋಮೀಟರ್ ರೇಷನ್ ಹೋಗಿ ತಗೊಂಡ್ ಬರಬೇಕು.
ಈ ಪರಿಸ್ಥಿತಿ ಇದೆ ನಮ್ಮ ಭಾಗದಲ್ಲಿ. ಮಳೆಗಾಲ ಶುರುವಾದ್ರೆ ಇಲ್ಲಿನ ಜನರ ಪರಿಸ್ಥಿತಿ ಯಾರಿಗೂ ಬೇಡ. ಕೆಸರುಗದ್ದೆಯಂತಾದ ರಸ್ತೆಯಲ್ಲೇ ಪ್ರಾಣಪಣಕ್ಕಿಟ್ಟು ಓಡಾಡಬೇಕು. ರಸ್ತೆಯನ್ನಂತೂ ಸರಿ ಮಾಡ್ತಿಲ್ಲ, ಬಸ್ ವ್ಯವಸ್ಥೆಯನ್ನೂ ಕಲ್ಪಿಸ್ತಿಲ್ಲ. ಹೀಗಾಗಿ ಇಲ್ಲಿನ ಗ್ರಾಮಗಳಿಗೆ ಹತ್ತಿರವಾಗಿರೋ ದೂದಮಾಳದಲ್ಲಿ ನ್ಯಾಯಬೆಲೆ ಅಂಗಡಿ ತೆರೆಯಿರಿ ಅಂತ ಬೇಡ್ಕೊಳ್ತಿದ್ದಾರೆ. ಈ ಬೇಡಿಕೆಯನ್ನು ಈಡೇರಿಸೋದಕ್ಕೆ ಆಗದ ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಮೌನಕ್ಕೆ ಶರಣಾಗಿದ್ದಾರೆ. ನಮ್ಗೆ ಇಲ್ಲಿ ಕಿಲೋ ತರ ಕೊಡ್ತಾರೆ ನಮಗೆ ರೇಷನ್. ದುನ್ಮಳ ಆಗಿದ್ದೆ ಅದು ಇನ್ನೊಂದು ಕೊಡ್ತಾ ಇಲ್ಲ ಇಲ್ಲಿ ರೇಷನ್ ಕಾರ್ಡ್. ರೇಷನ್ ಬರ್ತಾ ಇಲ್ಲ. ಇಲ್ಲಿಂದ ಒಂದು 30 ಕಿಲೋಮೀಟರ್ ಬಗ್ಗೆ ದೂರ ಹೋಗ್ಬೇಕಾಗ್ತದೆ ಕುಂಬಾಡ ತನಕ. ಇಲ್ಲ ದುನ್ಮಳ ಒಂದು ಪಾಯಿಂಟ್ ಆಗಿದೆ, ಅದು ಸೆನ್ಸನ್ ಆಗಿದೆ, ಸೊಸೈಟಿ ಒಂದು ಆಗಿದೆ ಇಲ್ಲಿ. ಇಲ್ಲ ಇನ್ನೊಂದಕ್ಕೆ 2 ವರ್ಷ ಆಗಿದೆ, ಇನ್ನೊಂದಕ್ಕೆ ಕೊಡ್ತಾ ಇಲ್ಲ. ಇಲ್ಲಿ ಬರೀ ಕಷ್ಟ ಆಗ್ತದೆ ನಮಗೆ ದೂರ ಹೋಗಲು. ಒಟ್ನಲ್ಲಿ ನ್ಯೂಸ್ 18 ಕನ್ನಡ ಇಲ್ಲಿ ಜನರ ಸಮಸ್ಯೆಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದೆ. ಇನ್ನಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಹಳ್ಳಿಗರ ಪರದಾಟಕ್ಕೆ ಮುಕ್ತಿ ಕಾಣಿಸ್ತಾರಾ ಕಾದು ನೋಡಬೇಕು.